ಓಂ ನಮೋ ಭಗವತೆ ರುದ್ರಾಯ. ನಿತ್ಯಭಕ್ತಿ ಕಾರ್ಯಕ್ರಮ ಸುಸ್ವಾಗತವನ್ನು ಕೋರುತ್ತಾ, ಶಿವರಾತ್ರಿಯ ಪರ್ವಕಾಲ, ಶಿವನ ಆರಾಧನೆಯ ಈ ಕಾಲದಲ್ಲಿ ನಾವು ಬಿಲ್ವ ಪತ್ರೆಯ ಮಹತ್ವ, ಬಿಲ್ವ ಪತ್ರೆಯ ವಿಶೇಷತೆಗಳೇನು, ಇದರ ಆವಿರ್ಭಾವ ಹೇಗಾಗಿದೆ, ಯಾಕೆಂದರೆ ನಮಗೆ ರುದ್ರಾಕ್ಷಿ ಅಂದಾಗ ಸಾಕ್ಷಾತ್ ಶಿವನ ಕಣ್ಣುಗಳಿಂದ ಬಂದಂತಹದ್ದೇ ರುದ್ರಾಕ್ಷಿ. ಹಾಗೆ ಬಿಲ್ವ ಪತ್ರೆ ಎಲ್ಲಿಂದ ಬಂತು, ಇದರ ವಿಶೇಷಗಳೇನು, ಯಾಕೆಂತ ಹೇಳಿದ್ರೆ ಶಿವನಿಗೆ ಬಹಳ ಪ್ರಿಯವಾದ ಪತ್ರೆ ಅಂದರೆ ಅದು ಬಿಲ್ವ ಪತ್ರೆ, ವಿಷ್ಣುವಿಗೆ ತುಂಬ ಪ್ರಿಯವಾದ ಪತ್ರೆ ಅಂದರೆ ಅದು ತುಳಸಿ. ಇನ್ನು ಈ ಪರ್ವಕಾಲದಲ್ಲಿ ಬಿಲ್ವ ಪತ್ರೆಯನ್ನು ನಾವು ಶ್ರೀವೃಕ್ಷ ಅಂತೂ ಕೂಡ ಕರಿತೀವಿ. ಮಹಾಲಕ್ಷ್ಮಿಗೂ ಕೂಡ ಪ್ರಿಯ ಇದು, ಹಾಗಾಗಿನೇ ಇದನ್ನು ಶ್ರೀವೃಕ್ಷ ಅಂತೂ ಕೂಡ ಕರಿತೀವಿ. ಹಿಂದೂ ಧರ್ಮದಲ್ಲಿ, ಅದರಲ್ಲೂ ಶಿವನ ಆರಾಧನೆಯಲ್ಲಿ ಇಡೀ ಪ್ರಪಂಚದ ಅಥವಾ ಇಡೀ ಭಾರತ ದೇಶದಲ್ಲಿ ಸನಾತನ ಧರ್ಮದಲ್ಲಿ, ನಮ್ಮ ಹಿಂದೂ ಧರ್ಮದಲ್ಲಿ ಬಿಲ್ವ ಪತ್ರೆಗೆ ನಾವು ಪವಿತ್ರ ಸ್ಥಾನವನ್ನು ಕೂಡ ಕೊಟ್ಟಿದ್ದೀವಿ. ಅದಕ್ಕೇನು ಹೇಳ್ತೀವಿ, ಬಿಲ್ವಾಷ್ಟಕಂನಲ್ಲೂ ಹೇಳ್ಕೊಳ್ತೀವಿ, ಏಕ ಬಿಲ್ವಂ ಶಿವಾರ್ಪಣಂ ಅಂತ ಹೇಳ್ತೀವಿ. ಇನ್ನು ಈ ಬಿಲ್ವ ಪತ್ರೆ ಶಿವನಿಗೆ ಅರ್ಪಣೆ ಮಾಡಿದ್ದೇ ಆದರೆ ಕೋಟಿ ಕನ್ಯಾದಾನ ಅಂತ ಹೇಳ್ತೀವಿ. ಶಿವನಿಗೆ ನಾವು ಬಿಲ್ವಪತ್ರೆ ಕೊಟ್ಟರೆ ನಾವು ಕೋಟಿ ಕನ್ಯೆಗಳಿಗೆ ದಾನ ಮಾಡಿದ ಫಲ ಕೂಡ ಸಿಗುತ್ತೆ. ಇದು ತ್ರಿಗುಣಗಳ ಸಂಕೇತ ಆಗಿರುತ್ತೆ. ಹಾಗೆಯೇ ಈ ಬಿಲ್ವಪತ್ರೆ 3 ಎಳೆಗಳಾಗಿ 3 ದಳಗಳಾಗಿರುತ್ತೆ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಅದೇ ರೀತಿ 3 ಎಲೆಗಳಿರುತ್ತೆ. ಅದು ಸತ್ವಗುಣ, ರಜೋಗುಣ, ತಮೋಗುಣದ ಪ್ರತೀಕ ಕೂಡ ಆಗಿರುತ್ತೆ. ಹಾಗೆ ಶಿವನ ತ್ರಿನೇತ್ರಗಳ ಪ್ರತೀಕ ಕೂಡ ಇದಾಗಿರುತ್ತೆ. ಬಿಲ್ವ ಪೂಜೆಯಿಂದ ತ್ರಿಜನ್ಮ ಪಾಪನ, 3 ಜನ್ಮಗಳ ಪಾಪನಾಶ ಒಂದಿನಕ್ಕೆ ಮುಗಿದೋಗುತ್ತಾ ಅಂದರೆ ಅದು ನೀವು ಭಕ್ತಿ ಶ್ರದ್ಧೆಯಿಂದ ಮಾಡಿದ್ದೇ ಆದರೆ ಆ ಭಕ್ತಿಗೆ ಶ್ರದ್ಧೆಗೆ ತಕ್ಕ ಪಾಪ ಫಲಗಳು ಕೂಡ ನಮಗೆ ಕಡಿಮೆ ಆಗ್ತಕ್ಕಂಥದ್ದಾಗಿರುತ್ತೆ. ಲಕ್ಷ್ಮೀ ದೇವಿ ಈ ತ್ರಿದಳಗಳಲ್ಲೂ ಕೂಡ ವಾಸವಾಗಿರ್ತಾರೆ. ಹಾಗಾಗಿನೇ ಅಮ್ಮನಿಗೂ ಸಹ ಬಿಲ್ವಪತ್ರೆ ಬಹಳಷ್ಟು ಇಷ್ಟ. ಇನ್ನು ಯಾವುದೇ 3 ಎಲೆಗಳು ಕೂಡ ಹರಿದರಿದಿಡಬಾರ್ದು. 3 ಎಳೆ ಬಂದಾಗ ಇದನ್ನು ಹರಿದಿಡೋದು, ಇದನ್ನು ಹರಿದಿಡಿ ಮಾಡಬಾರ್ದು. 3 ದಳಗಳನ್ನು ಕೂಡ ಶಿವನಿಗೆ ಅರ್ಪಣೆ ಮಾಡಬೇಕಾಗಿರುತ್ತೆ. ಅದು ಎಲೆಗಳು ಶುದ್ಧವಾಗಿರಬೇಕು, ನೀರಿನಿಂದ ತೊಳೆದಿರ್ತಕ್ಕಂಥದ್ದು. ಚತುರ್ದಶಿ ಆಗ್ಬೋದು, ಅಷ್ಟಮಿ ಆಗ್ಬೋದು, ಅಮಾವಾಸ್ಯೆ ಆಗ್ಬೋದು, ಸಂಕ್ರಾಂತಿಯಂದು ಶಿವಲಹರಿಗಳು ಜಾಸ್ತಿ ಇರುತ್ತೆ. ಮಹಾಶಿವರಾತ್ರಿ ಇಡೀ ದಿನ ಎಲ್ಲ ಸೂರ್ಯೋದಯದಿಂದ ಮುಂದಿನ ಸೂರ್ಯೋದಯ ತನಕ, ಇವತ್ತಿನ ಸೂರ್ಯೋದಯದಿಂದ ಮುಂದಿನ ಸೂರ್ಯೋದಯ ತನಕ ಪ್ರತಿ ನಿಮಿಷವೂ ಕೂಡ ಭಗವಂತನ, ಪ್ರತಿ ಕ್ಷಣವೂ ಕೂಡ ಭಗವಂತನ ಒಂದು ಆವಿರ್ಭಾವ ಇರತಕ್ಕಂಥದ್ದು. ಇನ್ನು ಶಿವ ಪುರಾಣದಲ್ಲಿ ಅಥವಾ ನಾವು ಸ್ಕಂದ ಪುರಾಣದಲ್ಲಿ ನೋಡಿದ್ರೆ ಪಾರ್ವತಿಯ ಸ್ವೇದ ಅಥವಾ ಪಾರ್ವತಿಯ ಸ್ವೇದ ಅಂತ ಏನು ಕರಿ ಅಂದರೆ ಬೆವರಿನಿಂದ, ಪಾರ್ವತಿ ದೇವಿಯ ಬೆವರಿನಿಂದ ಉದ್ಭವವಾದದ್ದೇ ಈ ಒಂದು ಬಿಲ್ವ ವೃಕ್ಷ ಕೂಡ ಆಗಿರುತ್ತೆ. ಆ ತಾಯಿ ಸಾಕ್ಷಾತ್ ಕಠೋರ ತಪಸ್ಸು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಉಂಟಾದ ಬೆವರಿನಿಂದ ಉಂಟಾದದ್ದೇ ಆಗಿರುತ್ತೆ. ಮಂದಾರ ಪರ್ವತದ ಮೇಲೆ ಆ ತಾಯಿ ತಪಸ್ಸು ಮಾಡಿದಂಥ ಸಂದರ್ಭದಲ್ಲಿ ಬೆವರಿನಿಂದ ಉಂಟಾದದ್ದೇ ಈ ಬಿಲ್ವಪತ್ರೆ ಕೂಡ ಆಗಿರುತ್ತೆ. ಇದರ ಭಾಗಗಳಲ್ಲಿ ನೋಡೋಕೆ ಹೋದಾಗ ಬೇರಿನಲ್ಲಿ ಗಿರಿಜಾದೇವಿ, ಕಾಂಡದಲ್ಲಿ ಮಹೇಶ್ವರಿ ಇರ್ತಾರೆ, ಕೊಂಬೆಯಲ್ಲಿ ದ್ರಾಕ್ಷಾಯಣಿ ಇರ್ತಾರೆ, ಎಲೆಯಲ್ಲಿ ಪಾರ್ವತಿ ಇರ್ತಾರೆ, ಹೂಗಳಲ್ಲಿ ಗೌರಿ, ಹಣ್ಣುಗಳಲ್ಲಿ ಕಾತ್ಯಾಯಿನಿ ಕೂಡ ಇರ್ತಕ್ಕಂಥದ್ದು. ಇನ್ನು ಶಿವ ಪುರಾಣದ ಇದು ಇನ್ನೊಂದು ಕತೆ ನೋಡಕ್ಕೆ ಹೋದ್ರೂ ಮಹಾಲಕ್ಷ್ಮಿಯ ತಪಸ್ಸಿನಿಂದ ಶಿವ ಮೆಚ್ಚಿ ಉದ್ಭವ ಆದಂತಹದ್ದು ಕೂಡ ಈ ಒಂದು ಬಿಲ್ವ ಪತ್ರೆ ಅಂತ ಹೇಳಿ ಕೂಡ ಹೇಳುತ್ತೆ. ಅದರ ಜೊತೆಗೆ ಎಷ್ಟು ದಿನ ಬೇಕಾದರೂ ಬಿಲ್ವ ಪತ್ರೆಯನ್ನು ಇಟ್ಕೊಂಡು ನಾವು ಪೂಜೆ ಮಾಡ್ಬೋದು. ಅದು ತುಂಬ ಒಣಗಿದ್ರೂ ಕೂಡ ಬಿಲ್ವ ಪತ್ರೆಯನ್ನು ನಾವು ಇಟ್ಕೋಬೋದು. ಇನ್ನು ಅನೇಕ ಕಥೆಗಳು ಅನೇಕ ವಿಧವಾಗಿ ನಾವು ಹೇಳ್ತವೆ. ಶುಕಮುನಿಗಳ ವಿಚಾರ ಆಗ್ಬೋದು, ಬೇಟೆಗೆ ಹೋದಂತಹ ಆ ಬೇಟೆಯಿಂದ ಹೋದಂತಹವನು ಆ ಬಿಲ್ವ ಪತ್ರೆ ಆ ಎಲೆಯನ್ನು ಕಿತ್ತು ಅದೊಂದು ಶಿವಲಿಂಗದ ಮೇಲೆ ಹಾಕಿದಂಥ ಸಂದರ್ಭ, ಅದಕ್ಕೂ ಕೂಡ ಅದೊಂದು ಅಲ್ಲಿ ಆವಿರ್ಭಾವದ ಬಗ್ಗೆ ಕೂಡ ಹೇಳುತ್ತೆ. ಒಟ್ಟಾರೆಯಾಗಿ ನೀವು ಅಟ್ಲೀಸ್ಟ್ ಸೋಮವಾರ ಆದರೂ ಅಥವಾ ವಾರಕ್ಕೆ ಅಥವಾ ತಿಂಗಳಿಗೊಮ್ಮೆ ಬರ್ತಕ್ಕಂಥ ಮಾಸಿಕ ಶಿವರಾತ್ರಿ ಆಗ್ಬೋದು, ಶಿವನಾಮ ಸ್ಮರಣೆಯಲ್ಲಿ ಬಿಲ್ವಪತ್ರೆಯನ್ನು ಅರ್ಪಣೆ ಮಾಡಿದ್ದೆ ಆದರೆ ಅಷ್ಟು ನಿಮಗೆ ಒಳ್ಳೆಯದು ಆಗ್ತಕ್ಕಂಥದ್ದು. ಎಲ್ಲವೂ ನಂಬಿಕೆಯ ಆಧಾರ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.